ಗೆಳೆಯರೇ, ತಮಗೆಲ್ಲ ಭಾರತ್ ವೈಭವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಮೆರಿಕ ಇರಾನ್ ನಡುವಿನ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚುತ್ತಿದ್ದು ಯುದ್ಧದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಅಮೆರಿಕ ಇರಾನ್ ನಡುವಿನ ಬಿಕ್ಕಟ್ಟಿಗೆ ಕಾರಣವೇನು? ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಹೇಳುತ್ತಿರುವುದೇಕೆ? ಜಾಗತಿಕ ಮಟ್ಟದಲ್ಲಿ ಇದರ ಪರಿಣಾಮದ ಕುರಿತು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ನೀವಿನ್ನು ನಮ್ಮ ಭಾರತ್ ವೈಭವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕ ಇರಾನ್ ನಡುವಿನ ಬಿಕ್ಕಟ್ಟು ಹಲವಾರು ಕಾರಣಗಳಿಂದ ಉಂಟಾಗಿದ್ದು, ಇರಾನ್ ಪರಮಾಣು ಕಾರ್ಯಕ್ರಮ, ಮಧ್ಯ ಪ್ರಾಚ್ಯದಲ್ಲಿ ಇರಾನ್ನ ಪ್ರಭಾವ, ಅಮೆರಿಕ ಇರಾನ್ ಮೇಲೆ ಹೇರಿದ ಆರ್ಥಿಕ ನಿರ್ಬಂಧಗಳಿಂದ ಯುದ್ಧದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇರಾನ್ 2015ರಲ್ಲಿ ಜಂಟಿ ಕ್ರಿಯಾ ಸಮಗ್ರ ಯೋಜನೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಆದರೆ 2018ರಲ್ಲಿ ಅಮೆರಿಕ ಏಕಪಕ್ಷೀಯವಾಗಿ ಈ ಒಪ್ಪಂದದಿಂದ ಹಿಂದೆ ಸರಿಯಿತು. ಇದರ ನಂತರದಲ್ಲಿ ಅಮೆರಿಕ ಇರಾನ್ ದೇಶದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದ್ದರಿಂದ ಇರಾನ್ ಆರ್ಥಿಕವಾಗಿ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಮುಂದುವರಿಸಿದೆ ಅಂತ ಆಪಾದಿಸಿದ ಅಮೆರಿಕ, ಇರಾನ್ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತಿದ್ದು, ಮಧ್ಯ ಪ್ರಾಚ್ಯದಲ್ಲಿ ಇರಾನ್ ತನ್ನ ಪ್ರಭಾವವನ್ನು ಹೊಂದಿರುವುದು ಅಮೆರಿಕ ಇದನ್ನು ಸಹಿಸಲು ಅಸಾಧ್ಯವಾಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಎಂದು ಕಾಣದಂಥ ಬಾಂಬ್ ದಾಳಿ, ಹೊಸ ನಿರ್ಬಂಧಗಳನ್ನು ಎದುರಿಸಬೇಕಾದೀತು ಎಂಬ ಎಚ್ಚರಿಕೆಯನ್ನು ನೀಡಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿದ ಇರಾನ್ ರಾಷ್ಟ್ರಪತಿ ಪೆಜೆಶ್ಕಿಯಾನ್ ಇರಾನ್ ಎಂದು ಮಾತುಕತೆಯಿಂದ ಹಿಂದೆ ಸರಿದಿಲ್ಲ, ಪರಮಾಣು ಅಸ್ತ್ರಗಳನ್ನು ಹೊಂದುವ ಯೋಚನೆ ಕೂಡ ಇಲ್ಲ ಎಂದು ತಿಳಿಸಿದರು. ಇದರ ಹೊರತಾಗಿಯೂ ಇರಾನ್ ಮೇಲೆ ದಾಳಿ ಆದರೆ ಪ್ರತಿದಾಳಿ ಮಾಡುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಸಾರಿದರೆ ಅಮೆರಿಕಕ್ಕೆ ಸಹಾಯ ಮಾಡುವ ಎಲ್ಲ ರಾಷ್ಟ್ರಗಳನ್ನು ಶತ್ರು ರಾಷ್ಟ್ರಗಳೆಂದು ಪರಿಗಣಿಸಲಾಗುವುದು ಎಂಬ ಎಚ್ಚರಿಕೆಯನ್ನು ಇರಾನ್ ಸಹ ನೀಡಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅರಬ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಕತಾರ್, ಕುವೈತ್ ರಾಷ್ಟ್ರಗಳು ತಮ್ಮ ದೇಶದಲ್ಲಿರುವ ಅಮೆರಿಕ ಸೇನಾ ನೆಲೆಗಳಿಂದ ಇರಾನ್ ಮೇಲೆ ದಾಳಿ ಮಾಡಲು ಬಿಡುವುದಿಲ್ಲವೆಂದು ಘೋಷಿಸಿವೆ. ಇದೇ ಜನವರಿ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಎಚ್ಚರಿಕೆ ನೀಡಿದ್ದು, ತಕ್ಷಣ ಪರಮಾಣು ಒಪ್ಪಂದಕ್ಕೆ ಇರಾನ್ ಬಾರದಿದ್ದರೆ 2025ಕ್ಕಿಂತ ಭೀಕರವಾದ ದಾಳಿಯನ್ನು ಇರಾನ್ ಎದುರಿಸಬೇಕಾಗಿತ್ತು ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದರು. ಯುದ್ಧ ವಿಮಾನ ವಾಹಕ ನೌಕೆಯನ್ನು ಇರಾನ್ ಬಳಿ ನಿಯೋಜನೆ ಮಾಡಿದ್ದು, ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ದಾಳಿ ಮಾಡುವ ಭೀತಿ ಎದುರಾಗಿದೆ. ಅದರಲ್ಲೂ ಈ ಭಾಗದಲ್ಲಿ ಅಮೆರಿಕ ಸೇನಾ ನೆಲೆಗಳು ದೊಡ್ಡ ಪ್ರಮಾಣದಲ್ಲಿ ಇರುವ ಕಾರಣಕ್ಕೆ ಇರಾನ್ ಕೂಡ ಭಯಪಟ್ಟಿದೆ. ಒಂದು ಅಂದಾಜಿನ ಪ್ರಕಾರ ಮಧ್ಯ ಪ್ರಾಚ್ಯದಲ್ಲಿ ಅಮೆರಿಕ ಸರಿಸುಮಾರು 40,000 ಸೈನಿಕರನ್ನು ನಿಯೋಜನೆ ಮಾಡಿದ್ದು, ಗಲ್ಫ್ ಪ್ರದೇಶ ಅಮೆರಿಕದ ಸೆಂಟ್ರಲ್ ಕಮಾಂಡ್ ವ್ಯಾಪ್ತಿಗೆ ಬರುತ್ತದೆ. ಸೌದಿ ಅರೇಬಿಯಾ, UAE, ಬಹ್ರೈನ್, ಕುವೈತ್, ಒಮನ್, ಕತಾರ್ ದೇಶಗಳಲ್ಲಿ ಅಮೆರಿಕ ಸೇನಾ ನೆಲೆಗಳನ್ನು ಹೊಂದಿದ್ದು, ಒಂದು ವೇಳೆ ಯುದ್ಧ ಪ್ರಾರಂಭವಾದಲ್ಲಿ ಅಮೆರಿಕ ಈ ಸೇನಾ ನೆಲೆಗಳನ್ನು ಬಳಕೆ ಮಾಡಲಿದೆ. ಮತ್ತೊಂದು ಕಡೆ ಇದೀಗ ಇರಾನ್ ಸಮೀಪಕ್ಕೆ ಅಮೆರಿಕದ ಸೇನೆಯ ಬೃಹತ್ ಯುದ್ಧ ನೌಕೆ ಆಗಿರುವ USS ಅಬ್ರಹಾಂ ಲಿಂಕನ್ ತೆರಳಿದ್ದು, ಇದರ ಜೊತೆಗೆ ಫೋರ್ಡ್ ಎಂಬ ಮತ್ತೊಂದು ನೌಕೆ ಕೂಡ ಸಮೀಪಕ್ಕೆ ಸಾಗುತ್ತಿದೆ. ಈ ಪ್ರದೇಶದಲ್ಲಿ ಅಮೆರಿಕದ ಸೇನೆ ಪ್ರತಿ ದಿನಕ್ಕೆ ಸರಿಸುಮಾರು 800 ಯುದ್ಧ ವಿಮಾನಗಳ ಹಾರಾಟ ನಡೆಸುವ ಶಕ್ತಿ ಹೊಂದಿದ್ದು, ಇದರಿಂದ ಇರಾನನ್ನು ಎದುರಿಸುವುದು ಅಮೆರಿಕಕ್ಕೆ ಯಾವ ಲೆಕ್ಕ? ಈ ಹಂತದಲ್ಲಿ ಇರಾನ್ ಕೂಡ ತಾನೇನು ಕಡಿಮೆ ಎಂಬಂತೆ ಯುದ್ಧಕ್ಕೆ ಸಿದ್ಧತೆ ನಡೆಸಿದ್ದು, ಇಬ್ಬರ ಮಧ್ಯೆ ಪರಮಾಣು ಯುದ್ಧ ಭೀತಿಯು ಆವರಿಸಿದೆ. ಇರಾನ್ ದೇಶದ ಮೇಲೆ ಯಾವುದೇ ಸಮಯದಲ್ಲಿ ದಾಳಿ ಮಾಡಲು ಅಮೆರಿಕ ಸಿದ್ಧವಾಗಿದ್ದು, ಅಮೆರಿಕ ಸೇನೆಯು ಮಧ್ಯ ಪ್ರಾಚ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಯುಪಡೆಯನ್ನು ನಿಯೋಜನೆ ಮಾಡಿದೆ. 2003ರ ಈಚೆಗೆ ಈ ಪ್ರದೇಶದಲ್ಲಿ ಯುದ್ಧ ವಿಮಾನಗಳ ಅತಿ ದೊಡ್ಡ ನಿಯೋಜನೆಯಾಗಿದೆ. ಇದರಲ್ಲಿ F-22, F-35 ಫೈಟರ್ ಜೆಟ್ಗಳು ಸೇರಿವೆ. ಎಲೆಕ್ಟ್ರಿಕ್ ಯುದ್ಧ ವಿಮಾನಗಳಿಂದ ಸಜ್ಜುಗೊಂಡ 2ನೇ ವಿಮಾನ ವಾಹಕ ನೌಕೆ ಈ ಪ್ರದೇಶಕ್ಕೆ ತೆರಳಿದ್ದು, ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ನಡೆಸಲಿರುವ ಪ್ರಮುಖ ಕಮಾಂಡರ್ ಆ್ಯಂಡ್ ಕಂಟ್ರೋಲ್ ವಿಮಾನಗಳು ಬಂದಿವೆ. ಇರಾನ್ ಮೇಲಿನ ದಾಳಿಗೆ ಡೊನಾಲ್ಡ್ ಟ್ರಂಪ್ ಅವರ ಅಂತಿಮ ಮುದ್ರೆ ಬಾಕಿ ಇದೆ. ಪ್ರಸ್ತುತ ಅಮೆರಿಕ ಮಿಲಿಟರಿ ಉಪಸ್ಥಿತಿ ಭಾರೀ ಪ್ರಮಾಣದಲ್ಲಿದ್ದರೂ, ಇದು 1991ರ ಕೊಲ್ಲಿ ಯುದ್ಧ, 2003ರ ಇರಾಕ್ ಆಕ್ರಮಣಕ್ಕೆ ಕಳುಹಿಸಲಾದ ಬೃಹತ್ ಪಡೆಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿದೆ. ಇತ್ತ ಇರಾನ್ ಬೆಂಬಲಕ್ಕೆ ಚೀನಾ, ರಷ್ಯಾ ಧಾವಿಸಿದ್ದು, ಇರಾನ್ ರಷ್ಯಾದೊಂದಿಗೆ ಜಂಟಿ ನೌಕಾ ಕವಾಯತನ್ನು ನಡೆಸಿದೆ. ಇರಾನ್ ದೇಶವನ್ನು ಹೇಗಾದರೂ ಸರಿ ಅಮೆರಿಕದ ಎದುರು ಮಂಡಿಯೂರುವಂತೆ ಮಾಡಬೇಕು ಎಂಬುದು ಟ್ರಂಪ್ ಅವರು ನಿರ್ಧರಿಸಿದ್ದು, ಹೀಗಾಗಿಯೇ ಡೊನಾಲ್ಡ್ ಟ್ರಂಪ್ ಎಲ್ಲ ರೀತಿಯ ಅಸ್ತ್ರವನ್ನು ಇರಾನ್ ಮೇಲೆ ಪ್ರಯೋಗಿಸುತ್ತಾ ಇರಾನ್ ಎದೆಯಲ್ಲಿ ಭಯ ಹುಟ್ಟಿಸುತ್ತಿದ್ದಾರೆ. ಅಮೆರಿಕ ಇರಾನ್ ನಡುವಿನ ರಾಜತಾಂತ್ರಿಕ ಮಾತುಕತೆಯ ಮೂಲಕ ಯುದ್ಧವನ್ನು ತಪ್ಪಿಸುವ ಸಾಧ್ಯತೆ ಇದ್ದರೂ, ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ
ದೊಡ್ಡಣ್ಣ ಅಮೆರಿಕ ಟ್ರಂಪ್ ಅವರ ಆದೇಶದ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇನೆ ನಿಯೋಜನೆ ಮಾಡುತ್ತಿದೆ. ಇದು ಇರಾನಿನ ಆತಂಕವನ್ನು ಹೆಚ್ಚಿಸಿದ್ದು, ಹೀಗಾಗಿ ಇರಾನ್ ಹರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಎಚ್ಚರಿಸಿದೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಇದು ಹರ್ಮುಜ್ ಜಲಸಂಧಿ ಆಯಕಟ್ಟಿನ ಪ್ರದೇಶದಲ್ಲಿದ್ದು, ಒಂದು ವೇಳೆ ಇರಾನ್ ದೇಶ ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದೇ ಆದರೆ ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಹೆಚ್ಚಾಗಲಿದ್ದು, ಜಾಗತಿಕ ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ. ಹರ್ಮುಜ್ ಜಲಸಂಧಿ ಅತ್ಯಂತ ಆಯಕಟ್ಟಿನ ಜಲಮಾರ್ಗ. ಪರ್ಷಿಯನ್ ಕೊಲ್ಲಿಯ ಕೆಳಭಾಗದಲ್ಲಿರುವ ಹರ್ಮುಜ್ ಜಲಸಂಧಿ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ಇದು ಪರ್ಷಿಯನ್ ಕೊಲ್ಲಿ, ಅರೇಬಿಯನ್ ಸಮುದ್ರ ನಡುವಿನ ನೈಸರ್ಗಿಕ ಸಾರಿಗೆ ಸಂಪರ್ಕದ ಮಾರ್ಗವಾಗಿದೆ. ಈ ಜಲಸಂಧಿ ಉತ್ತರದಲ್ಲಿ ಇರಾನ್ ದೇಶ, ದಕ್ಷಿಣದಲ್ಲಿ ಒಮಾನ್ ನಡುವಿನ ಪ್ರದೇಶವಾಗಿದೆ. ವಿಶೇಷವಾಗಿ ಒಮಾನ್ನ ಮುಸಂದಮ್ ಉಪದ್ವೀಪ ಈ ಜಲಸಂಧಿಯ ದಕ್ಷಿಣ ಭಾಗವನ್ನು ಆವರಿಸಿಕೊಂಡಿದೆ. ಭೌಗೋಳಿಕವಾಗಿ ಹರ್ಮುಜ್ ಜಲಸಂಧಿ ಉದ್ದ ಸುಮಾರು 167 ಕಿಲೋಮೀಟರ್ ಆಗಿದ್ದು, ಇದರ ಅತ್ಯಂತ ಕಿರಿದಾದ ಭಾಗ ಸುಮಾರು 33 ಕಿಲೋಮೀಟರ್ ಮಾತ್ರ ಇದೆ. ಈ ಕಿರಿದಾದ ನೀರಿನ ಪ್ರದೇಶದಲ್ಲಿ ದೊಡ್ಡ ಹಡಗಿನ ಸಂಚಾರವನ್ನು ನಿಯಂತ್ರಿಸಲು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಮುದ್ರ ಸಂಸ್ಥೆ ಟ್ರಾಪಿಕ್ ಸೆಪರೇಷನ್ ಸ್ಕೀಮನ್ನು ಮಾನ್ಯಗೊಳಿಸಿದೆ. ಈ ಯೋಜನೆಯಡಿ 2 ಪ್ರತ್ಯೇಕ ಸಾಗಣೆ ಮಾರ್ಗಗಳಿವೆ. ಒಂದು ಒಳಬರುವ ಹಡಗುಗಳಿಗೆ ಮೀಸಲಿದ್ದರೆ ಮತ್ತೊಂದು ಹೊರ ಹೋಗುವ ಹಡಗುಗಳಿಗೆ ಮೀಸಲಿದೆ. ಪ್ರತಿಯೊಂದು ಮಾರ್ಗವು ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿದ್ದು, ಇದರ ಕಿರಿದಾದ ವ್ಯಾಪ್ತಿಯಿಂದಾಗಿ ತೈಲ ಟ್ಯಾಂಕರ್ಗಳಿಗಾಗಿ ಇತರ ದೊಡ್ಡ ವ್ಯಾಪಾರಿಕ ಸೈನಿಕ ಹಡಗುಗಳನ್ನು ನಿರ್ವಹಿಸಲು ಅತ್ಯಂತ ಕಡಿಮೆ ಅವಕಾಶವಿದೆ. ಹರ್ಮುಜ್ ಜಲಸಂಧಿಯ ಮೂಲಕ 17 ದಶಲಕ್ಷ ಬ್ಯಾರೆಲ್ ತೈಲವನ್ನು ಸಾಗಿಸಬಹುದಾಗಿದೆ. ಈ ಹರ್ಮುಜ್ ಜಲಸಂಧಿಯ ಮೂಲಕ ವಿಶ್ವದ 30% ತೈಲವನ್ನು ಸರಬರಾಜು ಮಾಡಲಾಗುತ್ತಿದ್ದು, ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾನ್ ತಮ್ಮ ತೈಲವನ್ನು ಈ ಮಾರ್ಗದ ಮೂಲಕ ಸಾಗಿಸುತ್ತವೆ. ಈ ಕಾರಣದಿಂದಾಗಿಯೇ ಈ ಜಲಸಂಧಿ ವಿಶ್ವದ ತೈಲ ಜೀವನಾಡಿಯಾಗಿದೆ. ಜಾಗತಿಕ ಇಂಧನ ಭದ್ರತೆ, ಆರ್ಥಿಕ ಸ್ಥಿರತೆಗೆ ಹರ್ಮುಜ್ ಜಲಸಂಧಿ ಅತ್ಯಂತ ಮುಖ್ಯವಾಗಿದ್ದು, ಈ ಪ್ರದೇಶದಲ್ಲಿ ಯಾವುದೇ ರಾಜಕೀಯ, ಮಿಲಿಟರಿ ಉದ್ವಿಗ್ನತೆ ಉಂಟಾದರೆ ತೈಲ ಸರಬರಾಜಿನ ಮೇಲೆ ಪರಿಣಾಮ ಬೀರುವುದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹೆಚ್ಚಾಗುವುದರಿಂದ ಅಲ್ಲೋಲಕಲ್ಲೋಲ ಉಂಟಾಗುತ್ತದೆ. ಇದರ ಜೊತೆಗೆ ಹರ್ಮುಜ್ ಜಲಸಂಧಿ ಮಿಲಿಟರಿ ಕಾರ್ಯಾಚರಣೆಯ ದೃಷ್ಟಿಯಿಂದಲೂ ಮಹತ್ವದ್ದಾಗಿದ್ದು, ಇರಾನ್ ತನ್ನ ನೌಕಾಪಡೆ, ಹೈಪರ್ಸಾನಿಕ್ ಕ್ಷಿಪಣಿಗಳ ಮೂಲಕ ಈ ಪ್ರದೇಶದ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿದೆ. ಕಳೆದ ಕೆಲವು ವರ್ಷಗಳಿಂದ ಯೆಮನಿನ ಹೌತಿ ಪಡೆಗಳೇ ಗಾಜಾ ನರಮೇಧದ ವಿರುದ್ಧ ಕೆಂಪು ಸಮುದ್ರದಲ್ಲಿ ಪಾಶ್ಚಿಮಾತ್ಯ ದೇಶಗಳ ಹಡಗುಗಳನ್ನು ನಿಯಂತ್ರಿಸುತ್ತಿದ್ದಾರೆ. ಒಟ್ಟಾರೆ ಹರ್ಮುಜ್ ಜಲಸಂಧಿ ಭೌಗೋಳಿಕವಾಗಿ ಸಣ್ಣದಾದರೂ ಅದರ ಆರ್ಥಿಕ, ಸೈನಿಕ, ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿನ ಮಟ್ಟದಲ್ಲಿ ಅತ್ಯಂತ ದೊಡ್ಡದು. ಇದು ಜಾಗತಿಕ ಇಂಧನ ಪೂರೈಕೆ, ಸಮುದ್ರ ವ್ಯಾಪಾರದ ಪ್ರಮುಖ ಕೊಂಡಿಯಾಗಿದೆ. ಇದಾಗಿತ್ತು ಮಿತ್ರರೇ ಅಮೆರಿಕ ಇರಾನ್ ನಡುವಿನ ಬಿಕ್ಕಟ್ಟು, ಹರ್ಮುಜ್ ಜಲಸಂಧಿ ಕುರಿತಾದ ಮಾಹಿತಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.